ಎಲ್ರಿಗೂ ನಮಸ್ಕಾರ. ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ. ನೋಡ್ತಾ ಇರೋ ಹಾಗೆ 30 ಮಿನಿಟ್ ಚಾಲೆಂಜ್. 30 ನಿಮಿಷದಲ್ಲಿ ನೀವು ಪೂರ್ತಿ ಸಂಡಿಗೆ ಹಿಟ್ಟನ್ನು ರೆಡಿ ಮಾಡಿ ಸಂಡಿಗೆನೂ ಹಾಕಿ ಮುಗಿಸ್ಬೋದು. ನಿಮ್ಮ ಮನೆಯಲ್ಲಿ 1/4 kg ರವೆ, 3 ಆಲೂಗಡ್ಡೆ ಇದ್ದರೆ 80ರಿಂದ 100 ಹಪ್ಪಳದವರೆಗೂ ನೀವು ಮಾಡ್ಬೋದು ಬರೀ 30 ನಿಮಿಷದಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಅರಳ್ತಾ ಇದೆ. ಅಷ್ಟೇ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗೂ ಇದೆ. ತುಂಬ ಈಸಿ. ನೀವು ಇದಕ್ಕಿಂತ ಈಸಿ ಹಪ್ಪಳ ಮಾಡೋಕ್ಕೆ ಚಾನ್ಸ್ ಇಲ್ಲ, ಅಷ್ಟೊಂದು ಈಸಿಯಾಗಿರೋ ರೆಸಿಪಿ ಇದು. ಮುಂಚೆ ನೀವು 2 ಲೀಟ್ರ್ ನೀರನ್ನು ಕುದಿಯೋಕ್ಕೆ ಇಟ್ಕೊಳ್ಳಿ. ಗ್ಯಾಸ್ ಮೇಲೆ ನಾನು ಫುಲ್ ಫ್ಲೇಮಲ್ಲಿ 2 ಲೀಟ್ರ್ ನೀರನ್ನು ಕುದಿಯೋಕ್ಕೆ ಇಟ್ಕೊಂಡಿದ್ದೀನಿ. ಅಳತೆ ನೋಡಿ 2 ಲೀಟ್ರ್ ನೀರು ಪೂರ್ತಿ ಇರಲಿ. ಈಗ ನೀರು ಕುದಿಯೋವರೆಗೂ ನಾವು 3 ಆಲೂಗಡ್ಡೆನ ಸಿಪ್ಪೆ ತೆಗೆದುಬಿಟ್ಟು ಈ ಥರ ಹೆರ್ಕೊಳ್ಳೋಣ. ಹೆರಿಯೋ ಮನೆಯಲ್ಲಿ ಸ್ವಲ್ಪ ಚಿಕ್ಕದಿರುತ್ತಲ್ಲ, ನಾನು ಅದರಲ್ಲಿ ಹೆರ್ಕೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿ ಮೆಲ್ಟಾಗಿ ಹೋಗುತ್ತೆ, ಅದಕ್ಕೆ ಚಿಕ್ಕದಲ್ಲಿ ಇಟ್ಕೊಂಡು ಈಗ ನೀರು ಕುದಿಯೋವರೆಗೂ ಅದಕ್ಕೆ ನೀರು ಹಾಕಿಡೋಣ. ನಾವು ಹೆರಿಯೋ ಅಷ್ಟರಲ್ಲಿ ಈಗ ನೀರು ಕುದೀತಾ ಇದೆ. ಇದಕ್ಕೆ 1.5 ಸ್ಪೂನಷ್ಟು ಉಪ್ಪು, ಜೀರಿಗೆ 2 ಚಮಚ, ಪಾಪಡ್ ಖಾರ ಹಾಕಿದ್ದೀನಿ. ಅದು ಚಿಟಿಕೆ ಪಾಪಡ್ ಖಾರ. ಮತ್ತು ಇದರಲ್ಲಿ ನಾವು ಹೆರೆದಿಟ್ಕೊಂಡಿದ್ವಲ್ಲ ಆ ಆಲೂಗಡ್ಡೆನ ಹಾಕೋಣ. ವರ್ಕಿಂಗ್ ವುಮನ್ಗೆ ಇದು ತುಂಬಾ ಹೆಲ್ಪ್ಫುಲ್, ತುಂಬ ಬೇಗ ಆಗಿಬಿಡತ್ತೆ. 3ರಿಂದ 4 ಹಸಿಮೆಣಸಿನ್ಕಾಯಿ, ತುಂಬ ಖಾರದ್ದಿರುವ ಹಸಿಮೆಣಸಿನ್ಕಾಯಿ, ಖಾರವಾಗಿ ಚೆನ್ನಾಗಿರುತ್ತೆ ಅಂತ ನಾನು ಒಂದು 4 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದು ಚಿರೋಟೆ ರವೆ, 1/4 kg ಚಿರೋಟೆ ರವೆ. ನೋಡಿ 1/4 kg ರವೆಗೆ ನಮಗೆ ಬೇಕು 2 ಲೀಟ್ರ್ ನೀರು. ಪರ್ಫೆಕ್ಟಾಗಿ ಬರುತ್ತೆ ಹದ. ನೋಡಿ ಈಗ 1/4 kg ರವೆ ಹಾಕಿಬಿಟ್ಟು ತಿರುತ್ತಾ ಇದ್ದೇನೆ. ಈ ಥರ ತಿರುವಾಗಿಂದ ಇದನ್ನು ನಾವು 10ರಿಂದ 15 ನಿಮಿಷ ಮುಚ್ಚಿಡಬೇಕು. ಸುಮಾರು 3 ನಿಮಿಷಕ್ಕೆಲ್ಲ ಬೆಂದು ಬಿಡುತ್ತೆ. ಈ ಕನ್ಸಿಸ್ಟೆನ್ಸಿ ಬಂದರೆ ನಿಮ್ಮದು ರೆಡಿ ಇದೆ ಅಂತ ಅರ್ಥ. 2 ಕುದಿಬೇಕು. ಆಮೇಲೆ ಒಂದು 10 ನಿಮಿಷ ನೀವು ಮುಚ್ಚಿಡಬೇಕು. ಆ 10 ನಿಮಿಷದಲ್ಲಿ ಶೀಟೆಲ್ಲ ಹಾಕ್ಕೊಂಡ್ಬಿಟ್ಟು ನೀವು ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ, ಬಿಸಿಲಲ್ಲಿ ಶೀಟ್ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ರೆಡಿ ಆಗಿಬಿಡುತ್ತೆ ಹಿಟ್ಟು. ಸೊ ಆ 10 ನಿಮಿಷದಲ್ಲಿ ಇದು ರೆಡಿ ಮಾಡಿಕೊಂಡು ಹಾಕಿದರೆ ಈ ಥರ ಹಾಕೋದು ಹೋಗೋದು. ನೀವು ಯಾವ ಸೈಜ್ ಹಾಕ್ತೀರಂತ ಡಿಪೆಂಡ್. ಸರಳವಾಗಿ 85ರಿಂದ 100ರವರೆಗೂ ನೀವು ಮಾಡ್ಬೋದು. ಸ್ವಲ್ಪ ದಪ್ಪ ಹಾಕಿ, ತೆಳು ಹಾಕಿದರೆ ತೆಗಿಯೋಕ್ಕೆ ಬರಲ್ಲ. ನೀರು ಇವ್ಯಾಪೊರೇಟ್ ಆಗಿದ್ದರಿಂದ ಅದು ತಾನೇ ತೆಳ್ಳಗಾಗಿಬಿಡುತ್ತೆ. ನೋಡಿ ಎಷ್ಟು ತೆಳುವಾಗಿದೆ ಇವಾಗ ಅಲ್ವಾ. ಸೊ ನೀರು ಇವ್ಯಾಪೊರೇಟ್ ಆದರೆ ತಾನೇ ತೆಳುವಾಗುತ್ತೆ. ಸ್ವಲ್ಪ ದಪ್ಪ ಹಾಕಿ, ತುಂಬ ತೆಳ್ಳಗೆ ಹಾಕಬೇಡಿ. ಈಗ ಹಪ್ಪಳನ ಕರೆದು ನೋಡೋಣ. ನೋಡಿ ತುಂಬ ಚೆನ್ನಾಗಿ ಹಪ್ಪಳ ಬರ್ತಾ ಇದೆ. ಆ್ಯಂಡ್ ಆಲೂಗಡ್ಡೆ ಹಾಕಿರೋದ್ರಿಂದ ರವೆ ಜೊತೆ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.